ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ಮೊದಲನೇ ಭಾಗದಲ್ಲಿ ನೋಡಿದಿರಿ ನೀವು, ಇನ್ನೂ ಸಮಸ್ಯೆ ಇತ್ತು ಅಥವಾ ಕ್ಲಾರಿಟಿ ಇರಲಿಲ್ಲ. ಈ ಎರಡನೇ ಭಾಗದಲ್ಲಿ ಅಲಿ ಲಾರಿ ಜಾಣಿ ಗುಲಾಮ್ ರೇಜಾ ಸುಲೈಮಾನಿ ಇಬ್ಬರು ಹತರಾಗಿದ್ದಾರೆ ಅಂತೇಳಿ IRGC ಹೇಳ್ಕೊಳ್ತಾ ಇದ್ದ. ಹಾಗಂತಿದ್ದು ನಿಲ್ಲುವುದಿಲ್ಲ, ನಮ್ಮ ಲೀಡರ್ಗಳೆಲ್ಲ ಹೊಡೆದ್ರು ನಾವು ನಿಲ್ಲಿಸುವುದಿಲ್ಲ. ಇದನ್ನು ನಾವು ಯುದ್ಧ ಮಾಡೋರ ನಿಮ್ಮನ್ನು ಹೊಡೆಯವರ ಈ ಪ್ರಮಾಣದ ಮಾತನ್ನು ಈ ಇರಾನದ ಇಸ್ಲಾಮಿಕ್ ರೆವಲ್ಯೂಷನರಿ ಕ್ರಾಂತಿಕಾರಿ ಸಂಘಟನೆ ಹೇಳಲಿಕ್ಕಂತದ. ಇದರ ಅರ್ಥ ಲಾರಿ ಜಾಣಿ ಆಯಿತು, ಗುಲಾಮ್ ರೇಜಾ ಆಯಿತು, ಸುಲೈಮಾನಿ ಆಯಿತು, ಇವರೆಲ್ಲರೂ ತೀರ್ಕೊಂಡ್ರು ಸಹಿತ ಇನ್ನೂ ಅನೇಕ ಲೀಡರ್ ತೀರ್ಕೊಂಡು ನಾವು ಹಾಗಿಲ್ಲ, ನಾವು ಯುದ್ಧ ಮಾಡೋರನ್ನ ನಿಮ್ಮನ್ನು ಬಿಡೋ ಆಗಿಲ್ಲ ಅಂತ ಇಸ್ರೇಲ್ನ ಮತ್ತು ಜಬರ್ದಸ್ತ್ ದಾಳಿ ಮಾಡಿದ್ದಾರೆ. ಅದೇ ಕಾಲಕ್ಕೆ ಇಸ್ರೇಲ್ ಆದರೂ ಸಹಿತ ಈ ನಮ್ಮ ನೆದನ್ಯಾಹು ಹೇಳಿಬಿಟ್ಟಿದ್ದಾರೆ, ಇನ್ನು ಯಾರ್ದು ಹಾದಿ ಕಾಯಬೇಕಾಗಿಲ್ಲ, ಹೊಡೆದು ತೆಗೀರಿ ಆಗಿಲ್ಲ ಒಮ್ಮೆ ಅಂತೇಳಿ. ಡೂ ಆರ್ ಡೈ, ನಾವಿರಬೇಕು ಇಲ್ಲ ಅವ್ರು ಇರಬೇಕು ಆ ಹಂತಕ್ಕೆ ಬಂದು ನಿಂತುಬಿಟ್ಟದೆ ಇವತ್ತು ಇಸ್ರೇಲ್ ವರ್ಸಸ್ ಇರಾನ್. ಇದೇ ಸಂದರ್ಭವನ್ನು ಉಪಯೋಗ ಮಾಡಿಕೊಳ್ಳೋಕ್ಕೆ ಚೀನಾ ಮತ್ತು ರಷ್ಯಾ ಮುಂದಾಗಿದ್ದು ಅಷ್ಟ ಗಮನಾರ್ಹವಾಗಿದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಚೈನಾ ಮತ್ತು ರಷ್ಯಾ ಇಬ್ಬರು ಇರಾನ್ ಹಿಂದಿದ್ದಾರಪ್ಪ, ಟೆಕ್ನಿಕಲ್ ಆಯಿತು ಏನಾಯಿತು, ಇವತ್ತು ಅತ್ಯಂತ ಕರೆಕ್ಟ್ ಗುರಿಗಳ ಮೇಲೆ ಬಾಂಬ್ ಹಾಕ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಚೈನಾ ಮತ್ತು ರಷ್ಯಾದ ಬೆಂಬಲ, ಅವರ ಜ್ಞಾನ, ಅವ್ರ ಟೆಕ್ನಿಷಿಯನ್ಸು ಅವೆಲ್ಲರೂ ಸಿಗಲಾರದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಇದರ ಅರ್ಥ ಏನಪ್ಪ ಅಂದ್ರೆ ಇವೆರಡು ಹೇಳ್ತಾರೆ. ಇನ್ನೊಂದು ಸಾಕ್ಷಿ ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಆ ಒಂದು ಏನಪ್ಪ ಅಂದರೆ ಇದು ನಮ್ಮ ತೈವಾನ್, ನಿಮಗೆ ಗೊತ್ತಿರ್ಬೋದು, ತೈವಾನ್ ಇದು ಚೈನಾದ ಅಂಗ ಒಂದು ಕಾಲಕ್ಕಿತ್ತು, ಸಪ್ರೇಟ್ ದೇಶ ಆಯಿತು. ಇವತ್ತು ಸಪ್ರೇಟಾಗಿ ಉಳಿದದ್ದು ಅಮೇರಿಕೆಯ ಬೆಂಬಲದಿಂದಾಗಿ. ಇವತ್ತು ಅಮೇರಿಕಾ ಹತ್ರ